ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಮೇಷರಾಶಿಯವರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ಹೇಳ್ತೀನಿ ನೋಡಿ. ಅದೇನಪ್ಪ ಅಂದರೆ, ನಿಮಗೆ ಜೀವನದಲ್ಲಿ ನಿಜವಾದ ಶತ್ರುಗಳು ಯಾರು, ಯಾವ ರಾಶಿಯವರು ಶತ್ರುಗಳಾಗ್ತಾರೆ, ಕಷ್ಟ ನಷ್ಟಗಳೇನು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತ ಶತ್ರುಗಳು ಯಾರು, ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು, ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಮೇಷರಾಶಿಯವರ ಕಷ್ಟಗಳಿಗೆ ಪರಿಹಾರಗಳೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ಮೇಷರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕೆಲವು ರಾಶಿಚಕ್ರದ ಜನರು ನಕ್ಷತ್ರಗಳು ಹಾಗೂ ಗ್ರಹಗಳ ಪ್ರಭಾವದಿಂದ ಶತ್ರುಗಳಾಗಿ ಬದಲಾಗುವರು. ಕೆಲವೊಮ್ಮೆ ಅವರು ಬಹಳ ಆತ್ಮೀಯ ಸ್ನೇಹಿತರು ಅಥವಾ ಬಂಧುಗಳಾಗಿ ಪರಿಚಿತರಾಗಿದ್ದರೂ ನಂತರ ಶತ್ರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎಂದು ಹೇಳಲಾಗುವುದು. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ನಮ್ಮೊಂದಿಗೆ ಸ್ನೇಹಿತರಾಗಲು ಅಥವಾ ಆತ್ಮೀಯರಾಗಲು ಸಾಧ್ಯವಿಲ್ಲ. ಯಾಕೆ ಅನ್ನೋದಾದರೆ, ನಮ್ಮ ರಾಶಿ ಹಾಗೂ ಅದರ ಅಧಿಪತಿಗಳ ಪ್ರಭಾವ ನಮ್ಮ ಮೇಲಿರುತ್ತೆ. ನಿಮ್ಮ ರಾಶಿಚಕ್ರ ಚಿಹ್ನೆಯೊಂದಿಗೆ ಯಾರು ಹೊಂದಾಣಿಕೆಯಾಗಬಹುದು ಮತ್ತು ಹೊಂದಾಣಿಕೆಯಾಗುವುದಿಲ್ಲ ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ, ಮೇಷರಾಶಿಯ ಜನರು ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತಾರೆ. ಇದು ಬೆಂಕಿ ಚಿಹ್ನೆ ಎಂದು ಹೇಳಬಹುದು. ಮೇಷರಾಶಿಯನ್ನ ಭಾವೋದ್ರಿಕ್ತ ಗ್ರಹ ಮಂಗಳ ಆಳುತ್ತದೆ. ಈ ರಾಶಿಚಕ್ರ ಚಿಹ್ನೆಯ ವ್ಯಕ್ತಿಗಳು ಉತ್ಸಾಹಭರಿತ ವ್ಯಕ್ತಿಗಳು ಮತ್ತು ತಮ್ಮ ನಾಯಕತ್ವವನ್ನು ಅನುಸರಿಸಲು ಸಿದ್ಧರಿರುವವರೊಂದಿಗೆ ಹೊಂದಿಕೊಳ್ಳುತ್ತಾರೆ. ಇವರು ಕೆಲವೊಮ್ಮೆ ಅತಿಯಾಗಿ ಆಕ್ರಮಣಕಾರಿಯಾಗಿರಬಹುದು. ಮೇಷರಾಶಿಯ ಅಗ್ನಿತತ್ವ ರಾಶಿ. ಶತ್ರು ಸ್ಥಾನ ಯಾವುದು ಅಂದರೆ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚ ಸ್ಥಾನದಲ್ಲಿರುತ್ತಾನೆ. ಅಂದರೆ ಕನ್ಯಾ ರಾಶಿಯವರಿಗೆ 6ರ ಸ್ಥಾನ ನಿಮ್ಮ ಬುದ್ಧಿಯೇ ಶತ್ರು, ಅಂದರೆ ಆತುರದ ಬುದ್ಧಿ. 6ರ ಸ್ಥಾನ ಶತ್ರು ಸ್ಥಾನ, ರೋಗ ಸ್ಥಾನ, ಸಾಲ ಸ್ಥಾನ. ಬುಧ ಬುದ್ಧಿಗೆ ಕಾರಕ, ತನ್ನ ಸ್ವಾರ್ಥ ಬುದ್ಧಿಯನ್ನು ಉಪಯೋಗಿಸುತ್ತಾನೆ. ಮೇಷರಾಶಿಯವರು ಹೇಗೆ ಅಂದರೆ, ಅವರು ಕೆಲಸಕ್ಕೆ ಸಮರ್ಪಿತರಾಗಿರುವಂತಹವರು, ತನ್ನದನ್ನೇ ಕಳೆದುಕೊಳ್ಳುವಂತಹ ವ್ಯಕ್ತಿತ್ವದವರು. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರ ಶಕ್ತಿಶಾಲಿ ನಕ್ಷತ್ರಗಳು ಇವು. ಅಶ್ವಿನಿ ಕೇತು ನಕ್ಷತ್ರ, ಭರಣಿ ಶುಕ್ರ ನಕ್ಷತ್ರ, ಹಾಗೆ ಕೃತಿಕಾ ಸೂರ್ಯ ನಕ್ಷತ್ರ. ಒಂದು ಆಧ್ಯಾತ್ಮಿಕ, ಒಂದು ರಾಜ್ಯತತ್ವ, ಒಂದು ಶುಕ್ರನ ತತ್ವ. ಇವೆಲ್ಲವೂ ನಿಮ್ಮನ್ನ ಜನಸೇವೆಯಲ್ಲಿರುವಂತಹ ನೀವು ಯಾವುದನ್ನಾದರೂ ತ್ಯಾಗ ಮಾಡುವಂತಹ ಗುಣ ಇರುವಂತಹವರು. ಗೊತ್ತಿಲ್ಲದೆ ನಿಮಗೆ ಶತ್ರುಗಳನ್ನು ಹುಟ್ಟು ಹಾಕುವಂತೆ ಮಾಡುತ್ತೆ. ಅದೇಗೆ ಅಂದರೆ ನಿಮ್ಮ ಆತುರದ ಬುದ್ಧಿಯಿಂದ. ಇನ್ನು 8ನೇ ಸ್ಥಾನ ವೃಶ್ಚಿಕ ರಾಶಿ. ಅದರಲ್ಲಿ ಜ್ಯೇಷ್ಠ ನಕ್ಷತ್ರ ಬರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜ್ಯೇಷ್ಠ ನಕ್ಷತ್ರ ಶತ್ರು ಸ್ಥಾನ ಬರುತ್ತೆ. ನಿಮ್ಮ ಬಂಧು ಬಾಂಧವರು, ನಿಮ್ಮ ಅಣ್ಣ ತಮ್ಮಂದಿರು ನಿಮಗೆ ಗೊತ್ತಿಲ್ಲದ ಹಾಗೆ ಒಳಗೆ ದ್ವೇಷ ಸಾಧಿಸ್ತಾ ಇರ್ತಾರೆ. ನಿಮಗೆ ಬೇಗ ಕೆಟ್ಟ ದೃಷ್ಟಿಯಾಗುತ್ತೆ. ಯಾಕಂದರೆ ಅಗ್ನಿ ತತ್ವ ಇರುವ ರಾಶಿಗಳಿಗೆ ಇದು ಸರ್ವೇ ಸಾಮಾನ್ಯ. ನಿಮಗೆ ನಿಗೂಢ ಶತ್ರುಗಳು ಹುಟ್ಟಿಕೊಳ್ತಾರೆ. ನಿಮ್ಮ ಏಳಿಗೆಯನ್ನು ಸಹಿಸದೆ ಶತ್ರುಗಳು ಹುಟ್ಟಿಕೊಳ್ತಾರೆ. ನಿಮ್ಮ ಬಂಧು ಬಾಂಧವರೇ ಆಗಿರಬಹುದು, ನಿಮ್ಮ ಅಣ್ಣ ತಮ್ಮಂದಿರಾಗಿರಬಹುದು, ಸಹೋದರಿಯರಾಗಿರಬಹುದು. ಒಳಗೊಳಗೆ ನಿಮಗೆ ಸಮಸ್ಯೆ ಮಾಡ್ತಾರೆ. ನೀವು ಯಾರನ್ನು ಒಳ್ಳೆಯವರು ಅಂತ ಅಂದ್ಕೊಳ್ತೀರೋ ಅವರೇ ಶತ್ರುಗಳಾಗುವ ಸಂಭವವಿರುತ್ತೆ. ಯಾಕೆ ನನಗೆ ಇದ್ದಕ್ಕಿದ್ದ ಹಾಗೆ ನನಗೆ ಕಷ್ಟಗಳು ಪ್ರಾರಂಭ ಆದವು ಅಂದರೆ, ಅದು 6ನೇ ಮನೆಯಿಂದ. ಈ ಮನೆಯಿಂದ ಕಷ್ಟ ನಷ್ಟಗಳು ಬರುತ್ತೆ. ನಿಗೂಢವಾದಂತಹ ಸಮಸ್ಯೆಗಳು ಬರುತ್ತೆ. ನಿಗೂಢವಾದಂತಹ ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಹಾಗೆ ಅವಮಾನಗಳಾಗುವಂತಹ ಸನ್ನಿವೇಶಗಳು ಬರುತ್ತೆ. ಮೇಷರಾಶಿಯವರ ಒಂದು ವಿಚಾರ ಏನು ಅಂದರೆ, ಅವರು ಸಹಾಯಕರನ್ನ ಬಯಸೋದಿಲ್ಲ. ಅವರಿಗೆ ಏನಂದರೆ, ನಾನು ಮಾಡಬೇಕು, ಯಾರ ಸಹಾಯನೂ ಬೇಡ ಅನ್ನುವಂತಹವರು. ನಾನು ಜನಸೇವೆ ಮಾಡಬೇಕು, ಸಮಾಜ ಸೇವೆ ಮಾಡಬೇಕು, ಇರುವ ದುಡ್ಡೆಲ್ಲ ಖರ್ಚಾದರೂ ಪರವಾಗಿಲ್ಲ ಅನ್ನುವಂತಹವರು. ಅಷ್ಟು ಈಗೋಯಿಸ್ಟಿಕ್ ನೇಚರ್ ಇರುವಂತಹವರು. ಅದು ಮೇಷರಾಶಿಯವರ ಕೆಟ್ಟ ಗುಣ ಅಂತ ಹೇಳೋಕ್ಕಾಗಲ್ಲ. ತಮ್ಮ ಹಣವನ್ನೆಲ್ಲ ಧಾರೆ ಎರೆಯುವಂತಹ ಸಾಮರ್ಥ್ಯ ಅವರಲ್ಲಿರುತ್ತೆ. ವೃದ್ಧರಿಗೆ ಸಹಾಯ ಮಾಡುವಂತಹ ಗುಣ ಮೇಷರಾಶಿಯವರಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಮೇಷರಾಶಿಗೆ ಶತ್ರು ಆಗುವ ರಾಶಿಗಳು ಯಾವುವು ಅಂದರೆ, ಮೊದಲನೆಯದಾಗಿ ಮೇಷರಾಶಿಯ ವ್ಯಕ್ತಿಗಳಿಗೆ ಅದೇ ರಾಶಿಯ ವ್ಯಕ್ತಿಗಳು ಶತ್ರುಗಳಾಗುವ ಸಂಭವ ಹೆಚ್ಚಾಗಿದೆ. ಏಕೆಂದರೆ ಇವರಲ್ಲಿ ಸಮಾನವಾದ ಉತ್ಸಾಹ ಹಾಗೂ ಹುರುಪಿನಿಂದ ಕೂಡಿರುತ್ತಾರೆ. ಇವರಲ್ಲಿ ನಾಯಕನಾಗುವಂತಹ ಗುಣಗಳು ನೈಸರ್ಗಿಕವಾಗಿಯೇ ಇರುತ್ತದೆ. ಹಾಗಾಗಿ ಇಬ್ಬರಲ್ಲೂ ಯುದ್ಧಗಳುಂಟಾಗುವ ಸಾಧ್ಯತೆಗಳಿವೆ. 2ನೇದಾಗಿ ಕಟಕ ರಾಶಿ. ಕಟಕ ರಾಶಿ ನೀರಿನ ಚಿಹ್ನೆ, ಆದರೆ ಮೇಷರಾಶಿ ಬೆಂಕಿಯ ಚಿಹ್ನೆ. ಈ ನಿರ್ದಿಷ್ಟ ರಾಶಿ ಚಕ್ರದ ಸ್ಥಳೀಯರೊಂದಿಗೆ ನೀವು ಹೆಚ್ಚು ಹೊಂದಿಕೆಯಾಗುವುದಿಲ್ಲ. ಕಟಕ ರಾಶಿಯ ಸ್ಥಳೀಯರು ಸೂಕ್ಷ್ಮ ಮತ್ತು ಭಾವನಾತ್ಮಕವಾಗಿದ್ದಾಗ ನೀವು ನೇರವಾಗಿ ಮತ್ತು ಕೆಲವೊಮ್ಮೆ ಸ್ವಲ್ಪ ಅಹಂ ಉಳ್ಳವರಾಗಿದ್ದೀರಾ.
ಕಟಕ ವ್ಯಕ್ತಿಗಳು ಕಠಿಣವಾದ ಸ್ವಭಾವದವರು. ಅವರನ್ನು ದಾಟಲು ಸವಾಲು ಹಾಕುತ್ತಾರೆ. ಈ ವ್ಯಕ್ತಿಗಳೊಂದಿಗೆ ನೀವು ರಕ್ಷಣೆಯನ್ನು ಮುರಿಯಲು ಸಾಧ್ಯವಾಗದಿರಬಹುದು. ಇದು ಹತಾಶೆಗೆ ಕಾರಣವಾಗಬಹುದು. ನೀವು ಸ್ವಾತಂತ್ರ್ಯವನ್ನು ಗೌರವಿಸುತ್ತೀರಾ ಮತ್ತು ಕಟಕ ರಾಶಿಯು ನಿಮ್ಮನ್ನು ಉಸಿರುಗಟ್ಟಿಸಬಹುದು. ನೀವು ಅವರನ್ನು ಅತಿ ಸೂಕ್ಷ್ಮವಾಗಿ ಕಾಣುತ್ತೀರಾ ಮತ್ತು ಅವರ ಸೂಕ್ಷ್ಮ ವ್ಯಕ್ತಿತ್ವವನ್ನು ಸಹಿಸಲು ಸಾಧ್ಯವಿಲ್ಲ. ಮೂರನೆಯದಾಗಿ, ನೀವು ಸಾಹಸಮಯ, ಶಕ್ತಿಯುತ ಮತ್ತು ಹೆಚ್ಚಿನ ಅಪಾಯದ ಸಂದರ್ಭಗಳನ್ನು ಆನಂದಿಸುತ್ತೀರಾ. ಆದರೆ ವೃಶ್ಚಿಕ ರಾಶಿಯ ಸ್ಥಳೀಯರು ಅಪಾಯಕಾರಿ ಚಟುವಟಿಕೆಗಳನ್ನು ಇಷ್ಟಪಡುವುದಿಲ್ಲ. ನೀವು ಅವರ ಬಗ್ಗೆ ಬೇಸರಗೊಳ್ಳಬಹುದು ಮತ್ತು ಅವರು ನೀವು ಕೊಟ್ಟಿದ್ದೆಲ್ಲವನ್ನೂ ಸಹ ಹಿಂದಿರುಗಿಸಬಹುದು. ಇದು ಸಂಬಂಧದಲ್ಲಿ ಹತಾಶೆಗೆ ಕಾರಣವಾಗಬಹುದು. ನೀವಿಬ್ಬರು ಗಂಭೀರ ತೊಂದರೆಯಲ್ಲಿ ಸಿಲುಕುತ್ತೀರಾ. ಮೇಷರಾಶಿಯವರು ಈ ಎಲ್ಲ ಸಂಕಷ್ಟಗಳಿಂದ ಹೊರಬರಬೇಕಾದ್ರೆ ಈ ಪರಿಹಾರಗಳನ್ನು ತಪ್ಪದೆ ಮಾಡಿ. ಸಾಧ್ಯವಾದಷ್ಟು ವಿಷ್ಣುವಿನ ಪ್ರಾರ್ಥನೆಯನ್ನ ಮಾಡಿ, ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ, ಅಥವಾ ಲಕ್ಷ್ಮೀ ಸಮೇತ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇದೆಲ್ಲವನ್ನ ಮಾಡುವುದರಿಂದ ನಿಮ್ಮ ಶತ್ರುಗಳು ಕಡಿಮೆಯಾಗ್ತಾರೆ. ಆರೋಗ್ಯ ಸಮಸ್ಯೆಗಳು ಎಷ್ಟೋ ಕಡಿಮೆಯಾಗುತ್ತೆ. ಪ್ರತಿದಿನ ಆದಷ್ಟು ವಿಷ್ಣು ಸಹಸ್ರನಾಮವನ್ನ ಪಠಣೆ ಮಾಡಿ. ಎಲ್ಲವೂ ನಿಮ್ಮನ್ನು ಶಕ್ತಿಯುತವನ್ನಾಗಿ ಮಾಡುತ್ತೆ. ತುಳಸಿ ನೀರನ್ನ ಸೇವನೆ ಮಾಡಿ. ವಿಷ್ಣುವಿನ ಪಾದದ ಚಿತ್ರವನ್ನಿಟ್ಟು ಸೇವೆ ಮಾಡಿ. ಖಂಡಿತವಾಗಲೂ ನಿಮಗೆ ಶತ್ರುನಾಶ, ಶತ್ರುಭಾವ, ಸಾಲ, ರೋಗ, ರುಜಿನಗಳು ಎಲ್ಲವೂ ನಾಶವಾಗುತ್ತೆ. ಸಾಧ್ಯವಾದರೆ ನರಸಿಂಹ ಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆ ಮಾಡಿಕೊಳ್ಳಿ. ಆ ಯಂತ್ರದ ಮುಖಾಂತರ ನರಸಿಂಹಸ್ವಾಮಿಯನ್ನ ಆರಾಧನೆಯನ್ನ ಮಾಡಿದಾಗ ನಿಮ್ಮ ಜಾತಕದಲ್ಲಿನ ಎಲ್ಲ ಸಮಸ್ಯೆಗಳು ಕಡಿಮೆಯಾಗಿ ಹೋಗುತ್ತೆ. 100% ಒಳ್ಳೆಯದಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ, ಓಂ ನರಸಿಂಹಾಯ ನಮಃ ಅಂತ ಕಾಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತೆ. ಧನ್ಯವಾದಗಳು.